ನಂದು ಟೈಲ್ಸ್ ಗ್ರಾನೈಟಿಂಗ್ ಕೆಲಸ. ನನಗೆ ಡಿಸ್ಬಲ್ಜ್ ಆಗಿತ್ತು. L4 L5 ಬಗ್ಗಕ್ ಆಗ್ತಿರ್ಲಿಲ್ಲ. ಎಲ್ಲಿಂದ ಸರ್ ತಾವು? ಚಿತ್ರದುರ್ಗದಿಂದ ಇಲ್ಲಿ ಬಂದೆ. ಇಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಿಮ್ಮ ಫೇಸ್ಬುಕ್ ನಂಗೆ ನೋಡಿ पहले आप झुकते थे? हाँ अब ನಾನು ಇವಾಗ 7ನೇ ಸೆಕ್ಷನ್ ಬಂದಿರೋದು. 7ನೇ ಸೆಕ್ಷನ್ ನನಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. बाइक को सब उठो जरा थोड़ा। पहले नमाज होता नहीं था? ಏನು ಬ್ಲಡ್ ರೆಸ್ಟ್ ಏನ್ ತಗೊಂಡ್ಲಿಲ್ಲ. ರೆಗ್ಯುಲರ್ ಆಗಿ ಏನ್ ಕೆಲಸ ಹೋಗ್ತಿದ್ವಿ ಆ ಕೆಲಸ ಮಾಡ್ತಿದ್ವಿ. अस्सलाम वालेकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರ. अस्सलाम वालेकुम ಸರ್. ತಾವು ಹೆಸರು? ಬಾಬಾಜಾನ್. ಬಾಬಾಜಾನ್. ಎಲ್ಲಿಂದ ಸರ್ ತಾವು? ಚಿತ್ರದುರ್ಗದಿಂದ. ಏನ್ ತೊಂದರೆ ಇತ್ತು ಸರ್? ನನಗೆ ಡಿಸ್ಬಲ್ಜ್ ಆಗಿತ್ತು. L4 L5 ಬಗ್ಗಕ್ ಆಗ್ತಿರ್ಲಿಲ್ಲ. ಉರಿ ಕಿತ್ಕೊಳ್ಳೋದಿದೆಲ್ಲ. ಇವಾಗ ನಾನ್ ಮಾಡೋದು ಹೆವಿ ಕೆಲಸ. ಓಕೆ, ಏನ್ ಕೆಲಸ ಸರ್? ನಂದು ಟೈಲ್ಸ್ ಗ್ರಾನೈಟಿಂಗ್ ಕೆಲಸ. ನಂದು ಫುಲ್ okay. ಹೆವಿ ಕೆಲಸ. ಓಕೆ. ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಬಹಳ ಕಡೆ ಎಲ್ಲ ಅಡ್ಡಾಡ್ಬಿಟ್ಟೆ. ಎಲ್ಲಾರು ಸರ್ಜರಿ ಮಾಡಿಸ್ಬೇಕಂತ ಹೇಳಿದ್ರು ಡಾಕ್ಟ್ರು. ಹಂಗೂ ಗ್ಯಾರಂಟಿ ಕೊಡಲ್ಲ ಅಂತಾನು ಹೇಳಿದ್ರು. ಇವಾಗ ಏನಿಲ್ಲ, ಇಲ್ಲಿ ಬಂದೆ. ಇಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಿಮ್ಮ ಫೇಸ್ಬುಕ್ ನಂಗೆ ನೋಡಿ ಬಂದಿದ್ದು ನಾನು ಇಲ್ಲಿಗೆ. ಓಕೆ. ನೀವು ಒಂದ್ 16,000 ಸತಿ ಬರ್ಬೇಕಂತ ಹೇಳಿದ್ರು. ಅದ್ರೊಳಗೆ ನನಗೆ ಕ್ಯೂರ್ ಆಗೈತೆ. ಎಷ್ಟು ತಿಂಗಳಲ್ಲಿ? ನಾನು ಇವಾಗ 7ನೇ ಸೆಕ್ಷನ್ ಬಂದಿರೋದು. 7ನೇ ಸೆಕ್ಷನ್ ನನಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇವಾಗ ಏನಿಲ್ಲ, ಬೇರೆಯವರು ಬರ್ಬೋದು. ನಮ್ಮಂತ ಪ್ರಾಬ್ಲಮ್ ಇರೋರೆಲ್ಲ ಬರ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಕೆಲವ್ರು ಅನ್ಕೊಂತಾರೆ. ಹೊರಗಡೆನು ವಿಚಾರಿಸಿದ್ವಿ ನಾವು. ಬಂದಾಗ ನಾವು ಫಸ್ಟ್ ಸೆಷನ್ ಬಂದಾಗನು ವಿಚಾರಿಸಿದ್ವಿ ನಾವು. ವಿಚಾರಿಸಿ ಕೇಳಿದಾಗ ಎಲ್ಲಾರು ನಾರ್ಮಲ್ ಆಗೈತೆ ಅಂತ ಹೇಳಿದ್ರು. ಅವಾಗ್ಲಿನ ನಿಮ್ಮೇಲೆ ಒಂದ್ ಭರೋಸೆ ಇಟ್ ಬಂದ್ವಿ. ಆ ಭರೋಸೆನ ಉಳಿಸ್ಕೊಂಡಿದೀರ. ನಾವು ಬೇರೆಯವ್ರಿಗೆ ಇದ್ ಸಜೆಷನ್ ಕೊಡ್ತೀವಿ. ಓಕೆ.